ಧ್ಯಾನ ಮುಗಿತಾ ಮಾವ? ಹ್ಞೂ ಪೂರ್ಣಿ. ಹೇಗಿದ್ದೀರಾ? ನಿನ್ನೆ ಎಲ್ಲ ನಿಮ್ಮ ಹತ್ರ ಮಾತಾಡೋದಕ್ಕೆ ಆಗಿಲ್ಲ, ಕ್ಷಮಿಸಿ. ಪರವಾಗಿಲ್ಲ, ನೀನು ತುಳಸಿಯವ್ರ ಜೊತೆ ಮಾತಾಡಿರ್ತೀಯ ಅಂತ ನನಗೆ ಗೊತ್ತು. ಈಗ ನಾನು ನಿನ್ನಿಂದ ಬಯಸೋದು ಅದನ್ನೇ. ಇದು ಅವರು ಬಯಸಿ ಆಗಿದ್ದಲ್ಲ. ಇಷ್ಟು ದಿನ ಅವರು ನನ್ನ ಜೊತೆ ಸ್ನೇಹಿತರಾಗಷ್ಟೇ ಇದ್ದರು. ಈಗ ಏಕಾಏಕಿ ಬೇರೆ ಭಾವನೆಯಲ್ಲಿ ನೋಡಬೇಕು ಅಂದರೆ ಅವ್ರಿಗೂ ಮುಜುಗರ. ನನ್ನ ಹತ್ರ ಏನೂ ಕೇಳಲ್ಲ. ನೀನೇ ಅವರ ಬೇಕು ಬೇಡ ಎಲ್ಲ ವಿಚಾರಿಸ್ಬೇಕು. ಖಂಡಿತ ಮಾವ, ಚಿಂತೆ ಮಾಡಬೇಡಿ. ನಿನ್ನೆ ಮನೇಲಿ ಎಲ್ಲರೂ ನಿಮ್ಮ ವಿರುದ್ಧ, ತುಳಸಿ ಅಮ್ಮನ ವಿರುದ್ಧ ಏನೇನೋ ಮಾತಾಡ್ಬಿಟ್ರು. ಮನಸ್ಸಿಗೆ ಹಚ್ಕೋಬೇಡಿ. ನನ್ನಿಂದ ಈ ಮನೆಯಲ್ಲಿ ಎಲ್ರಿಗೂ ನೋವಾಗ್ಬಿಟ್ಟಿದೆ. ಇಷ್ಟು ದಿನ ಈ ಮನೇಲಿ ಏನೇ ನಡೆದರೂ ಶಾರ್ವರಿ ಎಲ್ಲ ಸರಿ ಮಾಡೋಳು, ಎಲ್ರಿಗೂ ಬುದ್ಧಿ ಹೇಳೋಳು. ನಿನ್ನೆಯಿಂದ ಅವಳು ನನ್ನ ಹತ್ರ ಮಾತಾಡ್ತಿಲ್ಲ. ಇದೆಲ್ಲ ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ? ಶಾಕಲ್ಲಿರ್ತಾರೆ. ಸಮಯ ಹೋಗ್ತಾ ಹೋಗ್ತಾ ಸರಿ ಹೋಗ್ತಾರೆ. ಆದರೂ ಪೂರ್ಣಿ, ಮನೆಯವ್ರಿಗೆಲ್ಲ ನೋವು ಕೊಟ್ಟೆ ಅನ್ನೋ ಬೇಜಾರಿದೆ ನನಗೆ. ಆದರೂ ನಿನ್ನೆ ನಡೆದಿದ್ರ ಬಗ್ಗೆ ಯಾಕೋ ನನಗೆ ಪಶ್ಚಾತ್ತಾಪ ಆಗ್ತಿಲ್ಲ. ನೀನು ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ನನ್ನ ಆತ್ಮಸಾಕ್ಷಿ ಹೇಳ್ತಾ ಇದೆ. ಪರಿಸ್ಥಿತಿ ನನ್ನಿಂದ ಏನೇನು ಬಯಸ್ತೋ ಅದನ್ನೇ ಮಾಡಿದ್ದೀನಿ ಅನ್ನಿಸ್ತಿದೆ. ವಯಸ್ಸೇನೇ ಇರಲಿ, ಜೀವನಕ್ಕೊಬ್ಬ ಸಂಗಾತಿ ಬೇಕು ಅಂತ ಅವ್ರ ಒಪ್ಪಿಗೆ ಪಡೆದು ಮದುವೆ ಆಗಿದ್ರಲ್ಲಿ ತಪ್ಪೇನೂ ಇಲ್ಲ ಅನ್ನಿಸ್ತಿದೆ. ಯಾಕೆ ನಗ್ದೆ ಪೂರ್ಣಿ? ನನಗೆ ಹೀಗೆ ಅನ್ನಿಸ್ತಿದೆ. ಇದೇ ಸರಿನಾ ಅಂತ ನನಗೆ ಗೊತ್ತಿಲ್ಲ. ನೀನು ಹೇಳು, ನಿಂಗೇನನ್ಸುತ್ತೆ? ನೀವು ತುಳಸಿ ಅಮ್ಮನ ಜೊತೆ ಇದ್ದಾಗ ಎಷ್ಟು ಖುಷಿಯಾಗಿದ್ರಿ, ಎಷ್ಟು ಸೆಕ್ಯೂರ್ ಫೀಲ್ ಆಗ್ತಿದ್ರಿ ಅಂತ ನಾನು ನೋಡಿದ್ದೀನಿ. ಆದರೆ ಯಾವತ್ತೂ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನೀವು ನನ್ನ ಹತ್ರ ಹೇಳಿರಲಿಲ್ಲ. ಆದರೆ ಇವಾಗ ನೀವಾಗೆ ಅದನ್ನು ಒಪ್ಕೊಂಡ್ರಲ್ಲ. ನಿಮ್ಮ ಬಗ್ಗೆ ನನಗೆ ಹೆಮ್ಮೆ ಇದೆ ಮಾವ. ಮನಸ್ಸಲ್ಲಿರೋದನ್ನ ಒಪ್ಕೊಳ್ಳೋದಕ್ಕೂ ಧೈರ್ಯ ಬೇಕಲ್ವಾ? ನಿಜ. ಆದರೆ ಮನೆಯವ್ರಿಗೆಲ್ಲ ಇಷ್ಟು ದಿನದಲ್ಲಿ ನೀವು ಮಾಡಿದ್ದೆಲ್ಲ ನಿಮ್ಮ ಮನೆಯವ್ರಿಗೋಸ್ಕರನೇ ಅಲ್ವಾ? ಈಗ ಜೀವನದಲ್ಲಿ ಮೊದಲನೇ ಸಲ ನಿಮಗೋಸ್ಕರ ಇದನ್ನು ಮಾಡಿದ್ದೀರಾ. ಇದು ಬೇರೆಯವ್ರಿಗೆ ಹೇಗೆ ಬೇಕಾದರೂ ಕಾಣ್ಬೋದು, ಆದರೆ ನನಗೆ ಖಂಡಿತ ತಪ್ಪು ಅಂತ ಅನಿಸ್ತಿಲ್ಲ ಮಾವ. ಇನ್ನೊಂದು ಖುಷಿ ಏನು ಗೊತ್ತಾ? ಇಷ್ಟು ದಿನ ನನಗೆ ಅಪ್ಪ ಮಾತ್ರ ಇದ್ರು, ಈಗ ಅಮ್ಮನೂ ಸಿಕ್ಕಿದ್ದಾರೆ. ಖುಷಿ ಪಡದೆ ಇರೋಕ್ಕಾಗತ್ತಾ? ನಾವ್ಯಾರು ಖುಷಿಯಿಂದ ನಿನ್ನನ್ನು ಈ ಮನೆ ಒಳಗೆ ಬಿಟ್ಕೊಂಡಿಲ್ಲ. ನೀನು ಜಪ್ಪಯ್ಯ ಅಂದ್ರೂ ಈ ಮನೆ ಸದಸ್ಯ ಆಗೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೂ ಮುಂಚೆ ನಿನ್ಗೆ ಎಷ್ಟೋ ಸಲ ನಿನ್ನ ಜಾಗ ಯಾವುದು ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ. ಯಾವುದೋ ಹಾದಿ ಬೀದಿಯಲ್ಲಿ ಹೋಗೋಳು ನೀನು ನಮ್ಮ ಭಾವನ ಜೊತೆಗೆ ಮದುವೆ ಆಗಿ ನಮ್ಮ ಮನೆಗೆ ಬಂದು ಸಾಲದು ಅಂತ ನಮ್ಮ ದೇವ್ರ ಕೋಣೆಗೆ ಹೋಗಿ ಈ ಶಾರ್ವರಿ ಎದುರುಗಡೆ ಆರ್ತಿ ಹಿಡಿತಿದೆಯಲ್ಲ, ಎಷ್ಟೇ ಧೈರ್ಯ ನಿನಗೆ? ಕ್ಷಮಿಸಿ, ಅದು ನಾನು ನಮ್ಮನೆ ದೇವ್ರ ಕೋಣೆಗಂತೂ ಯಾವ ಕಾರಣಕ್ಕೂ ನಿನಗೆ ಪ್ರವೇಶ ಇಲ್ಲ. ನಿನ್ನ ಜಾಗ ಯಾವುದು ಅಂತ ನಿನಗೆ ಅರ್ಥ ಆಗುತ್ತೆ ಅನ್ಕೊಂಡೆ. ಆಗಲಿಲ್ಲ ಅಂದರೆ ನಾನೇ ಅರ್ಥ ಮಾಡಿಸ್ತೆ. ನಾನು ನಿನಗೆ ಏನೇನು ಅಂದೆ ಅಂತ ಭಾವನ ಹತ್ರ ಹೋಗಿ ಮೊಸಳೆ ಕಣ್ಣೀರು ಸುರಿಸ್ನ ನಾಟಕ ಆಡೋದಾದರೆ ಈಗಲೇ ಆಡು.
ನೆನ್ನೆ ಮೊನ್ನೆ ಬಂದವಳು ನೀನು ಹೆಚ್ಚ ಅಥವಾ ಇಷ್ಟು ವರ್ಷಗಳಿಂದ ಈ ಮನೆನ ನಡೆಸ್ತಿರೋ ನಾನು ಹೆಚ್ಚ ನೋಡೇ ಬಿಡೋಣ. ದತ್ತಣ್ಣ, ಪ್ಲ್ಯಾನ್ ಏನೋ ಮಾಡಿಬಿಟ್ವಿ. ಅದ್ರಿಬ್ಬರನ್ನೇ ಕಳಿಸಿದ್ರೆ ಅವ್ರಿಗೆ ಡೌಟ್ ಬರೋದಿಲ್ವಾ? ಅದಕ್ಕೂ ಏನಾದ್ರು ಒಂದು ದಾರಿ ಸಿಗುತ್ತೆ ಬಿಡಿ ಬೀಗ್ರೆ. ಈಗಿನ ಕಾಲದ ಮಕ್ಕಳಿಗೆ ಪ್ರೀತಿ ಮಾಡೋದು, ಮರ ಸುತ್ತೋದು, ಪಾರ್ಕು, ಥಿಯೇಟ್ರು ಅಂತ ಓಡಾಡೋದು ಇವೆಲ್ಲ ಬಹಳ ಚೆನ್ನಾಗೇ ಗೊತ್ತಿರುತ್ತೆ. ಆದರೆ ಮಾಡಿದ ಪ್ರೀತಿನ ಉಳಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಿರೋಲ್ಲ. 100% ನಿಜ. ಈಗ ಇವರಿಬ್ಬರ ಕಥೆನೂ ಒಂದೇ. ಸೋಗಲಾಡಿಗೆ ವಿಷಯ ಗೊತ್ತಿದ್ರು ಹೇಳಲಿಲ್ಲ ಅಂತ ಅವನಿಗೆ ಕೋಪ, ಅವನು ಬಾಯಿಗೆ ಬಂದ ಹಾಗೆ ಮಾತಾಡ್ದ ಅಂತ ಇವಳ ಕೋಪ. ಯಾರ ಹಠ ದೊಡ್ಡದು ಅಂತ ಜಿದ್ದಿಗೆ ಬೀಳೋ ಬದಲು ಯಾರ ಪ್ರೀತಿ ದೊಡ್ಡದು ಅಂತನ್ನೋ ಸ್ಪರ್ಧೆ ಇಳಿದಿದ್ದರೆ ಬಹುಶಃ ಹೀಗೆ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಈಗ ಅವರಿಬ್ಬರಿಗೆ ಬೇಕಾದ್ದು ನಮ್ಮಂಥ ಹಿರಿಯರ ಬೆಂಬಲ ಅಷ್ಟೆ. ನಾವು ಬೇರೆ ಏನೂ ಮಾಡಬೇಕಾಗಿಲ್ಲ ಬೀಗ್ರೆ. ಅವರಿಬ್ಬರೇ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡೋಣ. ಹಠಕ್ಕಿಂತ ಪ್ರೀತಿನೇ ಮುಖ್ಯ ಅಂತ ಅವ್ರಿಗೆ ಗೊತ್ತಾದರೆ ಖಂಡಿತ ಸರಿ ಹೋಗ್ತಾರೆ. ಅದೇನೋ ಸರಿ, ಆದರೆ ಇವರಿಬ್ಬರನ್ನೇ ಹೊರಗೆ ಕಳಿಸೋದು ಹೇಗೆ? ಅಪ್ಪ ಹೊರಡೋಣ. ಹೊರಡೋದಾ? ಇಲ್ಲಿಗೆ? ಅಯ್ಯೋ, ತಮಾಷೆ ಚೆನ್ನಾಗಿ ಮಾಡ್ತೀರಪ್ಪ ನೀವು ಬೀಗ್ರೆ. ಸೋಗ್ಲಾಡಿ ಜೊತೆ ಸಿನಿಮಾ ನೋಡೋಕೆ ಹೋಗ್ಬೇಕಲ್ಲ ನೀವು. ಓ ಅದಾ ಮಗಳೇ, ನೀನು ಹೇಳೋದು ಮರ್ತುಬಿಟ್ಟೆ. ಬುಕ್ ಶಾಪಲ್ಲಿ ಅರ್ಜೆಂಟಾಗಿ ಒಂದು ಕೆಲಸ ಬಂದುಬಿಡ್ತು ನನಗೆ. ನಾನು ಅಲ್ಲಿ ಹೋಗಿ ಬಂದುಬಿಡ್ತೀನಿ, ನೀನು ಥಿಯೇಟ್ರ್ ಹತ್ರ ಹೋಗಿರು. ಸರಿ, ಹಾಗಿದ್ರೆ ನಾನು ಬರ್ತೀನಿ. ಬುಕ್ ಸ್ಟೋರ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಹೋಗೋಣ ನಡಿ. ಸೋಗ್ಲಾಡಿ ಬೀಗ್ರೆ ಹೇಳಿದ್ರಲ್ಲ ಏನೋ ಕೆಲಸ ಇದೆ ಅಂತ. ಆಮೇಲೆ ಇಬ್ಬರು ಲೇಟಾಗಿ ಹೋದರೆ ಸಿನಿಮಾ ಶುರುವಾಗಿ ಹೋಗಿರುತ್ತೆ. ಇಬ್ಬರಿಗೂ ಸರಿಯಾಗಿ ನೋಡೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡು, ನೀನು ಈಗಲೇ ಹೋಗಿರು. ಬೀಗ್ರ ಆಮೇಲೆ ಬರ್ತಾರೆ ಅಲ್ವಾ ಬೀಗ್ರ? ಹೌದು ಹೌದು ಹೌದು. ಅಲ್ಲಪ್ಪ, ನನಗೇನು ಆ ಸಿನಿಮಾ ನೋಡಲೇಬೇಕು ಅಂತ ಏನಿಲ್ಲ. ಸೋಗ್ಲಾಡಿ, ನೀನೀಗ ಹೊರಡ್ತೀಯಾ ಇಲ್ವಾ? ಸರಿ, ನಾನು ಹೋಗಿ ಬರ್ತೀನಿ ತಾತ. ಅಪ್ಪ, ಕಾಯ್ತಾ ಇರ್ತೀನಿ. ನಿಮ್ಮನ್ನ ತುಂಬ ಇನ್ನೋಸೆಂಟ್ ಅನ್ಕೊಂಡಿದ್ದೆ ನಾನು. ಆದರೆ ನೀವು ನನ್ನ ಆಫೀಸ್ಗೆ ಹೊಡ್ಕೊಂಡು ಬಂದಿದ್ರ ಹಿಂದೆ, ಬಸ್ ಸ್ಟಾಪಲ್ಲಿ ಸಿಗ್ತಾ ಇದ್ದಿದ್ರ ಹಿಂದೆ ಇಂಥ ಉದ್ದೇಶ ಇತ್ತು ಅಂತ ನನಗೆ ನಂಬಕ್ಕೆ ಆಗ್ತಿಲ್ಲ. ಇಷ್ಟು ದಿನ ಈ ಮನೇಲಿ ಎಲ್ಲ ಸರಿಯಾಗಿತ್ತು, ಆದರೆ ಈಗ ಯಾರು ಯಾರ ಮುಖ ನೋಡೋ ಸ್ಥಿತಿಯಲ್ಲೂ ಇಲ್ಲ. ಎಲ್ಲ ಆಗಿದ್ದು ನಿಮ್ಮಿಂದ, ಎಲ್ಲ ನಿಮ್ಮ ಕಾಲ್ಗುಣ. ನಾವು ಯಾರು ಖುಷಿಯಿಂದ ನಿನ್ನನ್ನು ಈ ಮನೆ ಒಳಗೆ ಬಿಟ್ಕೊಂಡಿಲ್ಲ. ನೀನು ಜಪ್ಪಯ್ಯ ಅಂದರೂ ಈ ಮನೆ ಸದಸ್ಯ ಆಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮನೆ ದೇವ್ರ ಕೊನೆಗಂತೂ ಯಾವ ಕಾರಣಕ್ಕೂ ನಿನಗೆ ಪ್ರವೇಶ ಇಲ್ಲ.
ಅವ್ರು ಹೇಳೋದ್ರಲ್ಲೂ ತಪ್ಪಿಲ್ಲ. ಈ ಮನೆಗೆ ಬಂದು ಎಲ್ಲರ ಥರ ಇರೋದಕ್ಕೆ ನನಗೇನು ಅಧಿಕಾರ ಇದೆ? ನಾನಿಷ್ಟು ದೊಡ್ಡ ಶ್ರೀಮಂತರ ಮನೆಗೆ ಬರ್ತೀನಿ ಅಂತ ಮೊದಲು ಯೋಚನೆನಾದರೂ ಮಾಡಿದ್ನ? ಅವ್ರಿಗೂ ಇದನ್ನೆಲ್ಲ ಜೀರ್ಣಿಸ್ಕೊಳ್ಳೋಕ್ಕೆ ಸಮಯ ಬೇಕಲ್ವಾ? ದೊಡ್ಡಮ್ಮವ್ರೆ, ಶಾರ್ವರಿ ಅಮ್ಮ ಮತ್ತು ನಿಮ್ಮ ಮಧ್ಯೆ ಏನು ಮಾತನಾಡಿತು ಅಂತ ನಾನು ನೋಡಿದೆ. ನಿಮ್ಮ ಮನಸ್ಸಿಗೆ ತುಂಬ ನೋವಾಯಿತೋ ಏನೋ, ಹೇಗೆ ಸಮಾಧಾನ ಮಾಡಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ. ತಗೊಳ್ಳಿ ನೀರು. ಅಯ್ಯೋ ಅಮ್ಮ, ನೀವ್ಯಾಕೆ ನನಗೋಸ್ಕರ ಮೇಲೆ ಹತ್ಕೊಂಡು ನೀರೆಲ್ಲ ತೋರಕ್ಕೆ ಹೋದ್ರಿ? ಬೇಜಾರು ಮಾಡ್ಕೋಬೇಡಿ ಅಮ್ಮ, ನಿಮಗೆ ದೇವ್ರ ಮೇಲೆ ಭಕ್ತಿ ಇದೆ ಅಲ್ವಾ? ಚಿಂತೆ ಮಾಡಬೇಡಿ, ಎಲ್ಲನೂ ಸರಿ ಹೋಗುತ್ತೆ. ಸಮಯ ಕಳೀತಾ ಮನ್ಸ್ಕಾಗಿರೋ ಗಾಯ ದೂರ ಆಗತ್ತೆ ಪಾಪಮ್ಮ. ದಿನಾಲೂ ಮನೇಲಿ ಮಾವನವ್ರ ದೇವ್ರ ಪೂಜೆಗೆ ಅಲಂಕಾರ ಮಾಡಿ ಅಭ್ಯಾಸ. ಇಲ್ಲಿ ನಿತ್ಯ ಪೂಜೆನೆ ಮಾಡೋಣ ಅನ್ಕೊಂಡೆ, ಆದರೆ ದೇವ್ರ ಮನೆಗೆ ಹೋಗಿಲ್ಲ ಅಂತ ಬೇಜಾರಾಯ್ತು. ನಿಮ್ಮ ಕೈಯಲ್ಲಿ ತನಗೆ ಪೂಜೆ ಮಾಡಿಸ್ಕೋಬೇಕು ಅನ್ನೋ ಇಚ್ಛೆ ಆ ಭಗವಂತನಿಗಿದ್ದರೆ ಖಂಡಿತ ಅವನು ಅದಕ್ಕೊಂದು ದಾರಿ ಮಾಡ್ತಾನೆ. ನೀ ನನ್ನ ಜೊತೆಗಿದೀಯಾ ಅಂತ ಅನ್ಕೊಂಡಿದ್ದೆ. ಮೋಸ ಮಾಡ್ಬಿಟ್ಟೆ ನನಗೆ. ಗಂಡ ಇದ್ರೂ ಇಷ್ಟು ವರ್ಷದಿಂದ ಒಂಟಿಯಾಗಿರೋ ಹಾಗೆ ಮಾಡಿದೆ. ನನಗೆ ಹಾಗೆ ಮೋಸ ಮಾಡಿದ್ದಕ್ಕೆ ಆ ದೊಡ್ಡ ಮನೆ ಜನರನ್ನ ನನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಹಾಗೆ ಕಂಪನ್ಸೇಟ್ ಮಾಡಿದ್ಯಾ ಅನ್ಕೊಂಡಿದ್ದೆ. ಆದ್ರೆ ನೀನು ಈಗೇನು ಎಲ್ಲ ನನ್ನ ಕೈಗೆ ಬರುತ್ತೆ ಅನ್ನೋಷ್ಟೊತ್ತಿಗೆ ಎಂಥ ದೊಡ್ಡ ಶಾಕ್ ಕೊಟ್ಟಿದ್ಯಲ್ಲ. ಆ ತುಳಸಿ ಈ ಮನೆಗೆ ಹಿರಿ ಸೊಸೆ ಅನ್ನೋದನ್ನ ಹೇಗೆ ಒಪ್ಕೊಳ್ಳಿ ನಾನು? ಭಾವ ಒಂದು ಕ್ಷಣನೂ ಖುಷಿಯಾಗಿ ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳೋದೇ ನನ್ನ ಜೀವನದ ಗುರಿಯಾಗಿತ್ತು. ಆದ್ರೆ ಅವರು ಒಂದು ಕ್ಷಣನೂ ನೋವಲ್ಲಿ ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳೋಕೆ ಒಬ್ಳು ಬಂದಿದ್ದಾಳೆ ಅಂದ್ರೆ ನೋ, ಐ ಕಾಂಟ್ ಟಾಲರೇಟ್ ದಿಸ್. ಐ ಕಾಂಟ್. ಮೋಸ ಮಾಡ್ಬಿಟ್ಟೆ ದೇವ್ರೆ, ತುಂಬಾ ದೊಡ್ಡ ಮೋಸ ಮಾಡ್ಬಿಟ್ಟೆ ನನಗೆ. ಮೋಸ ಆಗಿದ್ದು ನಿಮ್ಗಲ್ಲ ಮೇಡಮ್, ನನಗೆ. ಇನ್ನು ಒಂದು ಉರಿ ಬೇಕಮ್ಮ, ಆಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಬನ್ನಿ ದೊಡ್ಡಮ್ಮವ್ರೆ, ಬನ್ನಿ. ತಿಂಡಿ ಏನು ಅಂತ ನೋಡೋಕೆ ಬಂದ್ರಿಯಾ? ಬೇಗ ಎದ್ದಿದ್ದೀರಾ, ಹಸಿವೆ ಆಗುತ್ತಾ ಏನೋ? ಹಾಗೇನಿಲ್ಲ, ತಿಂಡಿನೋ ಅಡುಗೆನೋ ಮಾಡೋಣ ಅಂತ ಬಂದೆ. ನಮ್ಮನೆಯಲ್ಲಿ ಮಾಡೋ ಅಭ್ಯಾಸ, ಸುಮ್ಮನಿರೋದು ಅಂದರೆ ಕಟ್ ಹಾಕ್ದಾಗತ್ತೆ. ಅಯ್ಯೋ ನೀವಾ? ಶಾರ್ವರಿ ಅಮ್ಮ ಯಾವತ್ತೂ ಅಡುಗೆ ತಿಂಡಿ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಅಯ್ಯ ಅವರೊಬ್ಬರೇ ಆಗಾಗ ಬಂದು ವಿಶೇಷ ತಿಂಡಿ ಮಾಡ್ತಾಯಿದ್ರು. ನನಗೂ ಏನಾದರೂ ಕೆಲಸ ಇದ್ರೆ ಹೇಳಿ, ಸುಮ್ಮನೆ ಕೂರೋದಕ್ಕೆ ಬೇಜಾರು. ನಿಮಗೆ ಏನು ಮಾಡಬೇಕು ಅನಿಸುತ್ತೋ ಮಾಡಿ ಅಮ್ಮವ್ರೆ. ಏನಾದರೂ ದಿಢೀರ್ ಸ್ವೀಟ್ ಮಾಡಲಾ? ಆಗಲಿ ಅಮ್ಮವ್ರೆ. ಹಾಲು ಬೇಕು? ಅಲ್ಲಿದೆ.
ರೀ ಅಭಿ, ಲೇಟಾಗಿ ಮಲಗಿರ್ತಾನೆ, ಇನ್ನೂ ಡೋರ್ ಓಪನ್ ಆಗಿಲ್ಲ. ನಿದ್ದೆ ಮಾಡ್ತಿರ್ತಾನಂತ ಒಂದು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ. ತುಳಸಿಯವರೇ, ಬನ್ನಿ, ನೀವು ಕೂತ್ಕೊಳ್ಳಿ ತಿಂಡಿಗೆ. ಪರವಾಗಿಲ್ಲ, ನಾನು ಬಡಿಸ್ತೀನಿ. ಅಮ್ಮ ಇವತ್ತು ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕಿ ಪೂಜೆ ಎಲ್ಲ ಮಾಡಿದ್ದೀರಾ ಅಂತ ಗೊತ್ತಾಯ್ತು. ಅಷ್ಟು ಬೇಗ ಎದ್ದರೆ ಹಸುವಾಗಿರುತ್ತೆ ಅಲ್ವಾ? ಬನ್ನಿ, ನೀವು ಕೂತ್ಕೊಳ್ಳಿ. ಪರವಾಗಿಲ್ಲ. ಬನ್ನಿ, ಪರವಾಗಿಲ್ಲ, ಕೂತ್ಕೊಳ್ಳಿ. ಬನ್ನಿ ಅಮ್ಮ, ಬನ್ನಿ ಕೂತ್ಕೊಳ್ಳಿ. ಮೇಡಮ್, ವಾವ್, ದೂದ್ ಬೇಡ. ತುಂಬಾ ಚೆನ್ನಾಗಿದೆ ರೀ. ಹೂವಿಂದ ಮಾಡಿರೋದಲ್ವಾ? ಅಭಿಗೆ ತುಂಬ ಇಷ್ಟ. ಆಮೇಲೆ ಅವ್ನ ರೂಮ್ ಹತ್ರ ಹೋಗಿ ದೂದ್ ಪೇಡ ಮಾಡಿದ್ದೀನಿ ಅಂತ ಹೇಳಿ ಅವ್ನು ತಿಂಡಿಗೆ ಬಂದೇ ಬರ್ತಾನೆ. ಅದು ದೊಡ್ಡಮ್ಮ ಅವ್ರು ಮಾಡಿದ್ದು.